ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ವೀಕ್ಷಕರೇ. ನಿಮ್ಗೆ ದಿನನಿತ್ಯದ ಒಂದು ಮಾಹಿತಿ ಪರಿಹಾರಗಳು ಬೇಕಾಗಿದ್ದಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಈಗಲೇ ಹೋಗ್ಬಿಟ್ಟು ವಾಟ್ಸ್ಆಪ್ ಲಿಂಕ್ ಹಾಗೂ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ನ ಅಪ್ಲೋಡ್ ಮಾಡಿರ್ತೀವಿ. ದಯವಿಟ್ಟು ಎಲ್ಲರೂ ಹೋಗಿ ಜಾಯಿನ್ ಆಗಿ. ಇದು ಎಲ್ಲರಿಗೂ ಉಚಿತವಾಗಿರುತ್ತೆ. ನೀವು ನಿಮ್ ಸ್ನೇಹಿತರು, ನಿಮ್ ಫ್ಯಾಮಿಲಿಯವರು ಯಾರು ಬೇಕಾದ್ರೂ ಜಾಯಿನ್ ಆಗ್ಬೋದು. ದಯವಿಟ್ಟು ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಈಗ ವಾಟ್ಸ್ಆಪ್ ನಲ್ಲೂ ಸಹ ಹಾಗೆ ಟೆಲಿಗ್ರಾಮ್ ನಲ್ಲೂ ಸಹ ನಾವು ಅವೈಲೇಬಲ್ ಇದೀವಿ. ಆನಂದ ಸೂತ್ರ ಅಂತ ಹೇಳಿ ಟೈಪ್ ಆದ್ರೂ ಮಾಡಿ ಅಥವಾ ಲಿಂಕ್ ಅಲ್ಲಿ ಕೊಟ್ಟಿರೋ ಮೂಲಕನಾದ್ರೂ ನೀವು ಜಾಯಿನ್ ಆಗ್ಬಹುದು. ಇವತ್ತಿನ ಮಾಹಿತಿ ಏನಪ್ಪಾ ಅಂದ್ರೆ, ಇದೇ ಭಾನುವಾರ ಸೆಪ್ಟೆಂಬರ್ 7ನೇ ತಾರೀಕು ರಾಹುಗ್ರಸ್ತ ಚಂದ್ರಗ್ರಹಣ ನಡೀತಾ ಇರೋದ್ರಿಂದ ಈ ಒಂದು ಸಣ್ಣ ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೋಸ್ಕರ. ಪೂರ್ತಿ ವಿಡಿಯೋ ತಪ್ಪದೆ ನೋಡಿ, ಉತ್ತಮ ಪರಿಹಾರವನ್ನು ಸಹ ತಿಳಿಸ್ಕೊಟ್ಟಿರ್ತೀವಿ. ಇದನ್ನ ಯಾರು ಮಿಸ್ ಮಾಡ್ಕೊಳ್ದೆ ಕಂಪ್ಲೀಟ್ ಆಗಿ ನೋಡಿ ಮಾಡಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳನ್ನ ನೋಡ್ತೀರಾ. ಇದೇ ಭಾನುವಾರ 7ನೇ ತಾರೀಕು ರಾತ್ರಿ 8:50 ಪ್ರಾರಂಭವಾಗಲಿದೆ ಈ ಒಂದು ರಾಹುಗ್ರಸ್ತ ಚಂದ್ರಗ್ರಹಣ. ಮಧ್ಯಕಾಲ ಬಂದ್ಬಿಟ್ಟು 11:40 ಆಗಿರುತ್ತದೆ ಹಾಗೂ ಅಂತ್ಯಕಾಲ 2:25 ಅಂದ್ರೆ ಮಧ್ಯರಾತ್ರಿ ಆಗಿರುತ್ತೆ. ಈ ಒಂದು ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು, ವಯೋವೃದ್ಧರು ಆದಷ್ಟು ಮನೆಯೊಳಗಡೆ ಇರೋದು ಉತ್ತಮವಾಗಿರುತ್ತೆ. ಯಾಕಂದ್ರೆ ಈ ಒಂದು ಚಲನವಲನಗಳ ಸಮಯದಲ್ಲಿ ನಿಮ್ಮ ಒಂದು ಹಾರ್ಮೋನ್ಸ್ಗಳ ಮೇಲೆ ಸಹ ಪರಿಣಾಮ ಬೀಳುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಯಾರಾದ್ರೂ ಈ ಜರ್ನಿ ನಡೀತಾ ಇದ್ರೆ ದಯವಿಟ್ಟು ಮನೇಲಿರಿ, ಎಲ್ಲೂ ಹೊರಗಡೆ ಹೋಗಕ್ ಹೋಗ್ಬೇಡಿ ಅವತ್ತೊಂದಿನ. ನಂತರ ಈ ಗ್ರಹಣ ಕಳೆದ ನಂತರ ಎಲ್ಲರೂ ಶುಭ್ರವಾಗಿ ಸ್ನಾನ, ಪೂಜೆ ಇತ್ಯಾದಿಯನ್ನ ಮಾಡಿ ನಾವು ಕೊಟ್ಟಿರುವಂತಹ ಪರಿಹಾರವನ್ನ ಸಿಂಪಲ್ ಆಗಿರುತ್ತೆ, ಮಾಡ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ಇನ್ನು ಈ ಒಂದು ರಾಹುಗ್ರಸ್ತ ಚಂದ್ರಗ್ರಹಣ ಬಂದ್ಬಿಟ್ಟು ಕುಂಭರಾಶಿಯಲ್ಲಿ ನೆರವೇರಲಿದೆ, ಸಂಭವಿಸಲಿದೆ. ಹಾಗಾಗಿ ಕುಂಭರಾಶಿಯವರು ಸಹ ಎಚ್ಚರ ವಹಿಸಬೇಕಾಗತ್ತೆ. ಇನ್ನು ಕುಂಭರಾಶಿಯಲ್ಲಿ ಬರುವಂತಹ ಪೂರ್ವಭಾಧ ನಕ್ಷತ್ರ ಅಂದ್ರೆ 1ನೇ ಪಾದ, 2ನೇ ಪಾದ, ಧನಿಷ್ಠ ನಕ್ಷತ್ರ 3ನೇ ಪಾದ, 4ನೇ ಪಾದ ಹಾಗೂ ಶತಾಭಿಷ ನಕ್ಷತ್ರ. ಈ 3 ನಕ್ಷತ್ರದವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಎಸ್ಪೆಷಲಿ ಮಾತಿನಲ್ಲಿ ನಿಮ್ಮ ಒಂದು ಸಂವಹನಶೀಲತೆ, ನಿಮ್ಮ ಒಂದು ಮಾತಿನ ಚಾಣಕ್ಯತೆ, ನಿಮ್ಮ ಒಂದು ವಾಗ್ವಾದ, ಯಾರು ವಾದ ಮಾಡಿಕೊಂಡು ವಿವಾದಕ್ಕೆ ಒಳಗಾಗಬೇಡಿ. ಈ ಒಂದು ಸಂದರ್ಭಗಳಲ್ಲಿ ನೀವು ಬಹಳಷ್ಟು ಎಚ್ಚರಿಕೆಯನ್ನ ವಹಿಸಿ ಇಲ್ಲಿ ಕೊಟ್ಟಿರುವಂತಹ ಪರಿಹಾರಗಳನ್ನ ತಪ್ಪದೆ ಎಲ್ಲರೂ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಯಾರಾದ್ರೂ ಇದ್ರೆ ಅವ್ರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ, ಯೂಸ್ ಆಗತ್ತೆ. ಗ್ರಹಣ ಮುಗಿದ ನಂತರ ಮೇನ್ ಆಗಿ ಮಾಡಬೇಕಾಗಿರೋದು ಧ್ಯಾನ. ಯಾಕ ಮೊದಲೇ ಹೇಳಿರೋ ಹಾಗೆ ಇದು ಚಂದ್ರಗ್ರಹಣ, ಹಾಗಾಗಿ ಇದು ಚಂದ್ರನಿಗೆ ಸಂಬಂಧಪಟ್ಟಿರುವಂತದ್ದು. ಹುಣ್ಣಿಮೆ ದಿನ ಆಗ್ತಾ ಇರೋದ್ರಿಂದ ನೀವು ಚಂದ್ರನನ್ನ ಶಾಂತಗೊಳಿಸಬೇಕಾಗತ್ತೆ. ನೀವು ಮನಸ್ಫೂರ್ತಿಯಾಗಿ ಇರೋ ಬರೋ ಆಳು ಮೂಳು ಟೆನ್ಷನ್ ಎಲ್ಲ ಬದಿಗಿಟ್ಟುಬಿಟ್ಟು 5 ನಿಮಿಷದಿಂದ 15 ನಿಮಿಷದವರೆಗೆ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ನಿಮಿಷ ಧ್ಯಾನ ಮಾಡಿ. ಧ್ಯಾನ ಮಾಡ್ತಾ ನಿಮ್ಮ ಮನಸ್ಸು ಶಾಂತವಾಗುತ್ತೆ. ನಿಮ್ಮ ಮೈಂಡ್ ಅಲ್ಲಿ ಇರೋ ಅನ್ವಾಂಟೆಡ್ ಮಾಹಿತಿಗಳನ್ನೆಲ್ಲ ಹೊರಹಾಕಿ, ಅವಾಗ ಹೊಸ ಒಂದು ವಿಷಯಗಳಿಗೆ ಜಾಗ ಆಗತ್ತೆ. ಹೊಸ ಒಂದು ಶುಭ ಸಮಾಚಾರಗಳು ನಿಮ್ ಜೀವನದಲ್ಲಿ ಜರುಗಬೇಕು ಅಂದ್ರೆ ಹಳೆಯ ಒಂದು ಬ್ಲಾಕೇಜಸ್ ಎಲ್ಲ ಕಡಿಮೆ ಆಗ್ತಾ ಹೋಗ್ಬೇಕು. ಅವಾಗ್ಲೇನೆ ಅಲ್ವಾ ಹೊಸದಕ್ಕೆ ದಾರಿ ಮಾಡ್ಕೊಟ್ಟಂಗಾಗೋದು. ಹಾಗಾಗಿ ಎಲ್ಲರೂ ತಪ್ಪದೆ ಧ್ಯಾನವನ್ನ ಮಾಡಿ, ಪೂಜೆ ಮಾಡಿ, ಸ್ನಾನವಾದ ನಂತರ ಪೂಜೆ ಪ್ರತಿಯೊಂದು ಕ್ರಮಬದ್ಧವಾಗಿ ಫಾಲೋ ಮಾಡಿ. ಸಾಧ್ಯವಾದ್ರೆ ಸೋಮವಾರ ಬೆಳಗಿನ ಜಾವ ಶಿವನನ್ನ ಆರಾಧಿಸಿ, ಶಿವನ ಒಂದು ದೇವಸ್ಥಾನಗಳಿಗೆ ಭೇಟಿ ನೀಡಿ. ಇನ್ನೂ ಅನುಕೂಲ ಇರುವಂತಹವರು ತುಂಬಾ ಮುಖ್ಯವಾಗಿ ಹೇಳ್ತಾ ಇದೀನಿ ನೋಡಿ, ಈ ಕುಂಭರಾಶಿಯಲ್ಲಿ ಬಂದಿರುವಂತಹ ಶತಾಭಿಷ ನಕ್ಷತ್ರ, ಧನಿಷ್ಠ ನಕ್ಷತ್ರ ಹಾಗೂ ಪೂರ್ವಭಾದ ನಕ್ಷತ್ರದವರು ಹಾಲನ್ನ ಶಿವನಿಗೆ ಅಭಿಷೇಕ ರೂಪವಾಗಿ ಆದ್ರೂ ನೀಡಬಹುದು. ನೀವೇ ಆದ್ರೂ ಖುದ್ದಾಗಿ ಅಭಿಷೇಕವನ್ನ ಮಾಡಿಸಬಹುದು. ಹಾಲು ಏನಕ್ಕಪ್ಪ ಹಾಲೆ ಅಂದ್ರೆ, ಹಾಲು ಅನ್ನೋದು ಅಮೃತ ಅಲ್ವಾ. ಹಾಗಾಗಿ ಚಂದ್ರನ ಒಂದು ಸಂಕೇತ, ಬಿಳಿಯ ಒಂದು ಸಂಕೇತ. ಹಾಗಾಗಿ ಇದು ನಮ್ಮ ಒಂದು ಎಫೆಕ್ಟ್ಸ್ ನ ಕಡಿಮೆ ಮಾಡುತ್ತೆ, ಬ್ಯಾಡ್ ಎಫೆಕ್ಟ್ಸ್ ನ ಕಡಿಮೆ ಮಾಡುತ್ತೆ, ನಿಮ್ಗೆ ಆಗ್ತಿರುವಂತಹ ತೊಂದರೆಗಳನ್ನ ಕಡಿಮೆ ಮಾಡುತ್ತೆ. ಅದಕ್ಕೆ ಈ ಒಂದು ಪರಿಹಾರವನ್ನ ತಪ್ಪದೆ ಎಲ್ಲರೂ ಮಾಡ್ಕೊಳ್ಳಿ, ಶಿವನನ್ನ ಆರಾಧಿಸಿ. ಇನ್ನು ಗ್ರಹಣ ಸಮಯದಲ್ಲಿ ನಾವ್ ಏನ್ ಮಾಡಬೇಕು ಅಂತ ಕೇಳುವಂತವ್ರು ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡಬಹುದು. ನಮ್ಗೆ
ಪೂರ್ತಿ ನಾಮಾವಳಿ ಹೇಳೋದಿಕ್ ಬರೋದಿಲ್ಲ ಅನ್ನುವಂಥವ್ರು ಯೂಟ್ಯೂಬ್ ಅಲ್ಲಿ ಸಾಕಷ್ಟು ವಿಡಿಯೋಸ್ ಲಭ್ಯವಾಗಿದೆ. ಎಲ್ಲರೂ ಹೋಗ್ಬಿಟ್ಟು ವಿಷ್ಣು ಸಹಸ್ರನಾಮ ಅಂತ ಹೇಳಿ ಟೈಪ್ ಮಾಡಿದ್ರೆ ಅಥವಾ ಕೇಳಿದ್ರೆ ನಿಮ್ಗೆ ಸಾಕಷ್ಟು ವಿಡಿಯೋಸ್ ಬರುತ್ತೆ. ಯಾವ್ದಾದ್ರೂ ಒಂದು ವಿಡಿಯೋನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಹಾಗೆ ಗಾಯತ್ರಿ ಮಂತ್ರ, ಈ ಒಂದು ಮಂತ್ರಕ್ಕೆ ಬಹಳಷ್ಟು ಪವರ್ಫುಲ್ ಇರುತ್ತೆ. ನಾವ್ ಏನೇ ಮಾಡಿದ್ರು ನಮ್ಮ ಜೀವನದಲ್ಲಿ ಮಂತ್ರಗಳಲ್ಲಿ ಅಚಾನಕ ಶಕ್ತಿ ಅಡಗಿರುತ್ತೆ ವೀಕ್ಷಕರೇ. ದಯವಿಟ್ಟು ಈ ಒಂದು ಮಂತ್ರಗಳನ್ನ ಕೇಳಿಸ್ಕೊಳ್ಳಿ. ಹೇಳಕ್ ಬರುವಂತವ್ರು ಹೇಳಿ. ಇದರಿಂದ ನಿಮ್ಮ ಮೇಲೆ ಆಗುವಂತಹ ಸುಮಾರು ನೆಗೆಟಿವ್ ಎನರ್ಜೀಸ್, ಬ್ಯಾಡ್ ಎನರ್ಜೀಸ್ ಎಲ್ಲ ದೂರ ಉಳಿದು ನಿಮ್ಗೆ ಒಳ್ಳೆ ಶುಭ ಫಲಗಳು ಮಾತ್ರ ಬರ್ತಾ ಹೋಗುತ್ತೆ. ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಅನ್ಕೋತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀವಿ. ಎಲ್ಲರೂ ನಿಮ್ಗೆ ಡೈಲಿ ಅಪ್ಡೇಟ್ಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ವಾಟ್ಸ್ಆಪ್ ಲಿಂಕ್ ಜಾಯ್ನ್ ಆಗಿ, ಟೆಲಿಗ್ರಾಮ್ ಪೇಜ್ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ, ಹಿಂದೆ ಜಾಯ್ನ್ ಆಗಿ. ಯಾರು ಮಿಸ್ ಮಾಡ್ಕೋಬೇಡಿ ಈ ಒಂದು ಆಪರ್ಚುನಿಟೀಸ್ ನ. ಥ್ಯಾಂಕ್ ಯು.